ನಮಸ್ಕಾರ ವೀಕ್ಷಕರೇ, ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ತ್ರಿವರ್ಣ ಮಾತುಕತೆ. ನಮ್ಮ ಜೊತೆಗೆ ಇವತ್ತಿನ ಮಾತುಕತೆಯಲ್ಲಿ ಶ್ರೀ ಗುಣಧರ ನಂದಿ ಮಹಾರಾಜ್ ಅವರು ಹುಬ್ಬಳ್ಳಿಯಿಂದ ಜಾಯಿನ್ ಆಗಿದ್ದಾರೆ. ಅವರು ಹುಬ್ಬಳ್ಳಿ ಧಾರವಾಡದ ಬಳಿಯಲ್ಲಿರುವಂತಹ ಬಹಳ ದೊಡ್ಡ ಯಾತ್ರಾ ಸ್ಥಳ ಸುಮೇರು ಹಿಲ್ಸ್ ನವಗ್ರಹ ಜೈನ ಕ್ಷೇತ್ರದ ಮುಖ್ಯಸ್ಥರಾಗಿದ್ದಾರೆ. ಅಲ್ಲಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕ್ಷೇತ್ರ ಕಾರ್ಯಗಳನ್ನು ಅವರು ನೋಡ್ಕೊಳ್ತಾ ಇದ್ದಾರೆ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ನಾವು ಕರ್ನಾಟಕ ಸರ್ಕಾರ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವಂತಹ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿಗೆ ಸಂಬಂಧಿಸಿ ಗುಣಧರ ನಂದಿ ಮಹಾರಾಜ್ ಅವರ ಜೊತೆಗೆ ಮಾತಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಈಗಾಗಲೇ ಸಮೀಕ್ಷೆಯನ್ನ ಆರಂಭಿಸಿದೆ. ಬೇರೆ ಬೇರೆ ಸಮುದಾಯಗಳು, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಜಾತಿಯವರು ಕೂಡ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮನೆ ಮನೆಗೆ ಶಿಕ್ಷಕರು ಮತ್ತು ಸಮೀಕ್ಷೆಯನ್ನು ಮಾಡುವಂತಹವರು ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜೈನ ಸಮುದಾಯದ ಜನರಿಗೆ ಶ್ರೀ ಗುಣಧರ ನಂದಿ ಮಹಾರಾಜ್ ಅವರು ಏನ್ ಹೇಳ್ತಾರೆ, ಅವರೇನು ಸಂದೇಶವನ್ನು ಕೊಡ್ತಾರೆ ಅನ್ನೋದನ್ನ ಕೇಳೋದ್ರ ಈ ಸಂದರ್ಭದಲ್ಲಿ ಈ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಗುರುಗಳೇ ನಮಸ್ಕಾರ. ಆಶೀರ್ವಾದ. ಸರೀಗ ರಾಜ್ಯ ಸರ್ಕಾರ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಶೈಕ್ಷಣಿಕ ಗಣತಿಯನ್ನ ಆರಂಭಿಸ್ತಾ ಇದೆ. ಈ ಶೈಕ್ಷಣಿಕ ಗಣತಿನಲ್ಲಿ, ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿನಲ್ಲಿ ಜೈನ ಸಮುದಾಯದ ಜನರಿಗೆ ತಾವೊಂದು ಕರೆಯನ್ನು ಕೊಟ್ಟಿದ್ದು ನಾನು ಪತ್ರಿಕೆಯಲ್ಲಿ ಓದ್ದೆ. ನಾನು ಬೇರೆ ಬೇರೆ ಅಂಶಗಳಿದೆ. ಆ ಸಮೀಕ್ಷೆಯಲ್ಲಿ ಸುಮಾರು 90ಕ್ಕೂ ಹೆಚ್ಚು ಕಾಲಂಗಳಿದೆ. ಬೇರೆ ಬೇರೆ ವಿಷಯಗಳನ್ನು ಅದರಲ್ಲಿ ನಮೂದಿಸಬೇಕಾಗುತ್ತೆ. ಜೈನ ಸಮುದಾಯದ ಜನರು ಧರ್ಮ ಕಾಲಂನಲ್ಲಿ ಜೈನ ಧರ್ಮ ಅನ್ನುವುದನ್ನು ಪ್ರತ್ಯೇಕವಾಗಿ ನಮೂದಿಸಬೇಕು, ಹಿಂದೂ ಧರ್ಮ ಅಲ್ಲ. ಅದೇ ರೀತಿ ಶೈಕ್ಷಣಿಕ ಮತ್ತು ಸಾಮಾಜಿಕ ವಿಷಯಕ್ಕೆ ಸಂಬಂಧಿಸಿ ಬಹಳ ಸ್ಪಷ್ಟವಾಗಿ ಎಲ್ಲ ಮಾಹಿತಿಗಳನ್ನು ಒದಗಿಸಿ ಅಂತ ತಾವು ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡಿದ್ರಿ. ಅದಕ್ಕೆ ಸಂಬಂಧಿಸಿ ತಮ್ಮ ವಿವರವಾದಂತಹ ವಿಚಾರಗಳನ್ನ ತಿಳ್ಕೋಬೇಕು ಅಂತಿದೆ. ಹೇಳಿ ಸ್ವಾಮೀಜಿ. ಜೈನ ಧರ್ಮ ಒಂದು ಭಾರತೀಯ ಧರ್ಮ, ಭಾರತದಲ್ಲಿ ಉತ್ಪನ್ನ ಆಗಿದೆ. ಭಾರತದಲ್ಲಿ ತನ್ನದಾದಂತ ಒಂದು ಕೊಡುಗೆ ಕೊಟ್ಟಿದೆ. ಅದು ಸಾಹಿತ್ಯಿಕ ಆಗ್ಲಿ, ಸಾಂಸ್ಕೃತಿಕ ಆಗ್ಲಿ, ಹಾಗೂ ವಾಸ್ತುಕಲ್ಪ ಶಿಲಾಕಲ್ಪದಾಗಲಿ, ಹಾಗೂ ಅಹಿಂಸಾದಿ ತತ್ವಗಳಾಗ್ಲಿ, ಹಾಗೂ ಅನೇಕ ಸಂದರ್ಭದಲ್ಲಿ ಪೂರ್ವ ಕಾಲದಲ್ಲಿ ಅನೇಕ ರಾಜ್ಯದಲ್ಲಿ ಸಂಕಟ ಬದ್ಧದಲ್ಲಿ ಧನ ಸಹಾಯ ಸಂಕಟ ಮಾಡಿದೆ. ಉದಾಹರಣಾರ್ಥ ಮಹಾರಾಣಾ ಪ್ರತಾಪ್ ಯಾವ ಸಂದರ್ಭದಲ್ಲಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡ್ರು, ತಮ್ಮ ಇದ್ದಂತ ಧನ ಸಂಪದ ಕಳ್ಕೊಂಡ್ರು. ಅವ್ರ ಒಂದು ಸಮಯ ಇಂಥ ಪರಿಸ್ಥಿತಿ ಬತ್ತ ಅವ್ರಿಗೆ ಊಟಕ ಸದ್ದ ದಿಕ್ಕಿಲ್ಲಾಗಿತ್ತ. ಹುಲ್ಲವನ್ನು ಕರ್ಕೊಂಡು ಅದನ್ನ ಕುಟ್ಕೊಂಡು ರಟ್ಟಿ ಅತರದ ರಟ್ಟಿ ಮಾಡಿ ತಿನ್ಕು ಹೋಗಿದ್ರು. ಅದಕ್ಕಿಂತ ಮುಂಚಿತ ಕೈ ತೊಳ್ಕೊಬೇಕಂತೇಳಿ ಒಂದು ಗುಡ್ಡದಿಂದ ನೀರು ಬರ್ತಾ ಇತ್ತು. ಅಲ್ಲಿ ಕೈ ತೊಳ್ಕೊ ಹೋಗುವಾಗ ಇದ್ದಂತ ಹುಲ್ಲಿನ ರಟ್ಟಿ ಸುತ್ತ ಬೆಕ್ಕ ತಗೊಂಡು ಹೋಯ್ತು. ಇಂಥ ಕೆಟ್ಟ ಪ್ರಸಂಗದಾಗ ಭಾಮಾಶಃ ನಮ್ಮದಂತ ಜೈನ ಧರ್ಮದ ಒಂದು ಮಹಾನ್ ಶ್ರೀಮಂತರು ತನ್ನ ಎಲ್ಲಾ ಭೂಮಿ ಸಂಪದ ಎಲ್ಲ ಮಾರಿ ಅವರ ರಾಜಸ್ಥಾನದ ಒಂದು ರಕ್ಷಣಾ ಮಾಡಿತ್ತು. ಈ ರೀತಿಯಲ್ಲೇ ಅನೇಕ ಸಮಯ ಸಂದರ್ಭದಲ್ಲಿ ಜೈನ ಧರ್ಮದ ಅನುದಾನ, ಯೋಗದಾನ ಹಾಗೂ ತನ್ನದ ಆದಂತ ಅನೇಕ ಪ್ರಕಾರ ವಿವಿಧ ಕೊಡುಗೆ ನಮ್ಮ ಭಾರತಕ್ಕೆ ಕೊಟ್ಟಿದೆ. ಈ ಅನೇಕ ಸಂದರ್ಭದಲ್ಲಿ ಜೈನ ಧರ್ಮದ ಅನೇಕ ಪ್ರಕಾರ ಹರೇಸ್ಮೆಂಟ್, ಅನೇಕ ಪ್ರಕಾರ ಅದ್ರ ಮೇಲೆ ಸಾಕಷ್ಟು ಕಷ್ಟ ಬಂದಿದ್ದಾವ ಸಮಯದಲ್ಲಿ. ಆದ ಕಾರಣ ಇನ್ನಾದ್ರೆ ಸುರಕ್ಷಾ ಉಳಿಬೇಕಂತೇಳಿ ಗೋರ್ಮೆಂಟ್ ಕಡೆ, ಕೇಂದ್ರ ಮನಮೋಹನ್ ಸಿಂಗ್ ಇದ್ದಾಗ ಕೇಂದ್ರ ಸರ್ಕಾರ ಕಡೆ ನಾವಿದ್ದಂತ ಜೈನರ ಒಂದು ಅಲ್ಪಸಂಖ್ಯಾತ ಇದಾವ. ವಾಸ್ತವಿಕ ಬಹುಸಂಖ್ಯಾತರ ನಾವು ಅಲ್ಪಸಂಖ್ಯಾತರ. ಅದು ಆದ ಕಾರಣ ನಮ್ಮ ರಕ್ಷಣೆ ಆಗಬೇಕ, ಕ್ಷೇತ್ರದ ರಕ್ಷಣೆ ಆಗ್ಬೇಕಾ, ಸಾಮಾಜಿಕ ಶಿಕ್ಷಣದ ರಕ್ಷಣೆ ಆಗ್ಬೇಕಾ, ಬಡವ ಮಕ್ಕಳ ರಕ್ಷಣೆ ಆಗ್ಬೇಕಂದ್ರೆ ಮನಮೋಹನ್ ಸಿಂಗ್ ಸಂದರ್ಭದಲ್ಲಿ ಇದ್ದಂತ ಅರ್ಜಿ ಕೊಟ್ಟಾಗ ಎಸ್ಪೆಷಲ್ ರಾಹುಲ್ ಗಾಂಧಿ ಅವರ ಲಕ್ಷ್ಯ ಕೊಟ್ಟ ಅದು ನಮ್ ಅಲ್ಪಸಂಖ್ಯಾತ ದರ್ಜಾ ಕೊಟ್ರ. ಅಲ್ಪಸಂಖ್ಯಾತ ದರ್ಜಾ ಕೊಟ್ಟಾಗ ಆ ಸಂದರ್ಭದಲ್ಲಿ ಮೊನ್ನೆ ನಾನು ಏನ್ ಕರೆ ಕೇಳಿದೆ ಅಂದ್ರೆ, ಈ ಜಾತಿ ಮತ್ತು ಧರ್ಮದಲ್ಲಿ ನಾವು ಅಲ್ಪಸಂಖ್ಯಾತ ಬರುವ ಕಾರಣದಿಂದ ನಮ್ಗೆ ಪ್ರತ್ಯೇಕವಾದಂತ ಇದ್ದಂತ ಪ್ರತ್ಯೇಕ ಧರ್ಮವನ್ನು ಮಾನ್ಯತೆ ಸಿಕ್ಕಿದ್ರಿಂದ ಜಾತಿಯಲ್ಲಿ ಜೈನ ಬರೀರೆ, ಧರ್ಮದಲ್ಲಿ ಕೊಲಂದಲ್ಲಿ ಸುದ್ದ ಜೈನ ಬರೀರೆ ಅಂತ ಒಂದು ಉಪಜಾತಿಯಲ್ಲಿ ಕಾಸಾರ್ ಇರ್ಬೋದು, ಶ್ವೇತಾಂಬರ್ ಇರ್ಬೋದು, ದಿಗಂಬರ್ ಇರ್ಬೋದು, ಆ ಮೂರ್ತಿ ಪೂಜೆಕ್ ಇರ್ಬೋದು. ಅದ್ ನಮ್ಮಲ್ಲಿ 4 ಭೇದ ಇದಾವ. ಜೈನ ಧರ್ಮದಲ್ಲಿ 4 ಭೇದ ಇದಾವ. ಒಂದು ದಿಗಂಬರ, ಆಮೇಲೆ ತೇರಾಪಂಥಿ, ಸ್ಥಾನವಕವಾಸಿ,
ಆಮೇಲೆ ಇದ್ದಂತ ಮೂರ್ತಿ ಪೂಜಕ ಈ 4 ಪ್ರಕಾರ ಭೇದ ಇದೆ. ಅದಕ್ಕೆ ಆ ವಿಷಯಕ್ಕೆ ಬರ್ತೀನಿ ಗುರುಗಳೇ. ನಾನು ಈಗ ಬಹಳ ಸ್ಪಷ್ಟವಾಗಿ ಅಲ್ಲಿ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ಒಂದು ನಂಬಿಕೆ ಏನು ಅಂತ ಹೇಳಿದ್ರೆ, ಜೈನ ಧರ್ಮ ಅನ್ನೋದು ಹಿಂದೂ ಧರ್ಮದ ಒಂದು ಅಂಗ ಅಂತ ಹೇಳ್ಬಿಟ್ಟು ನಾವೆಲ್ಲ ಟೆಕ್ಸ್ಟ್ ಬುಕ್ ನಲ್ಲೆಲ್ಲ ಕಲ್ತಿದೀವಿ, ನಾವೆಲ್ಲ ಶಾಲೆಗಳಿಗೆ ಹೋದಾಗ ಎಲ್ಲ ನಾವು. ಸೊ ಅಲ್ಪಸಂಖ್ಯಾತ ಸ್ವತಂತ್ರ ಧರ್ಮ ಅನ್ನುವಂತಹದ್ದು ಮಾನ್ಯತೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದವರಾಗಿದ್ದ ಸಂದರ್ಭದಲ್ಲಿ ಸಿಕ್ಕಿದೆ. ಆ ನಂತರ ಜೈನ ಧರ್ಮ ಸ್ವತಂತ್ರ ಧರ್ಮ ಅಂತ ನಮೂದಿಸೋದು ಬಂದಿದೆ. ಸೊ ಈ ಕಾಲ ಕರ್ನಾಟಕ ಸರ್ಕಾರ ಏನು ಈ ಗಣತಿ ಮಾಡ್ತಾ ಇದೆ, ಒಂದು ಸಮೀಕ್ಷೆ ಮಾಡ್ತಾ ಇದೆ, ಅದು ಸೋಶಿಯೋ ಎಜುಕೇಶನಲ್ ಕಾಸ್ಟ್ ಸರ್ವೆ. ಈ ಸರ್ವೆನಲ್ಲಿ ಜೈನರೆಲ್ಲರೂ ಬಹಳ ಸ್ಪಷ್ಟವಾಗಿ ನಮ್ಮದು ಜೈನ ಧರ್ಮ ಅಂತ ನಮೂದಿಸಬೇಕು ಅಂತ ಹೇಳಿದಿರಿ. ಅದು ಕಾರಣ ಎರಡು ಕಾರಣದಾಗ ನಾನು ಹೇಳಿದನ ಕರೆ ಯಾಕೆ ಕೊಟ್ಟಿದೆ ಅಂದ್ರೆ, ನಮ್ದ ಸಂಖ್ಯೆ ಎಷ್ಟಿದೆ ಹಿಂದ್ಕಿನ ಸಮೀಕ್ಷೆ ಇದಕ್ಕಿಂತ ಮುಂಚಿತವಾಗಿ ಸಿದ್ದರಾಮಯ್ಯ ಏನದ ಮಂಡನೆ ಮಾಡಿದ್ರು, ಆ ಮಂಡನೆಯಲ್ಲಿ ನಮ್ಗೆ ಮಾತ್ರ 3 ಲಕ್ಷ ತೋರಿಸಿದ್ರು. ಅದ ಸರಾಸರಿ ಅಸತ್ತಿದೆ. ಅದನ್ನ ಹೋರಾಟ ಬಿ ಮಾಡಿದ್ದೀನಿ, ಅದು ಸಾಕಷ್ಟು ಅದ್ರ ಬಗ್ಗೆ ನಾನು ಕೂಗು ಬಿ ಎತ್ತಿದ್ನೆ. ಆದ ಕಾರಣ ವಾಸ್ತವಿಕ ನಮ್ ಸಂಖ್ಯೆ ನೀವು ಸರಿಯಾಗಿ ಮಾಡ್ರಿ ಅಂತ ಜೈನ ಜಾತಿ ಧರ್ಮ ಅಂತ ಸೇರ್ಸ್ರಿ ಅಂತ ಇಡೀ ಕರ್ನಾಟಕ ನಾನು ಕರೆ ಕೇಳಿ. ಒಂದೇ ಕಾರಣ. ಎರಡೇ ಕಾರಣ, ನಮ್ ಸಂಖ್ಯಾಬಲ ನಾವು ಕರೆಕ್ಟ್ವಾಗಿ ನಾವು ನೋಂದಣಿ ಮಾಡಿದ್ರೆ ನಾವ್ ಏನ ಶಿಕ್ಷಣಕ್ಕಾಗಿ ಬಡವ ಮಕ್ಕಳಾಗ್ಲಿ ಬಡವ ಸಮಾಜಗಾಗ್ಲಿ ಅನೇಕ ನಾವು ಅಲ್ಲಿ ಏನ್ ಎಲ್ಲಾರು ಶ್ರೀಮಂತ ಇದಾರಂತ ಇಲ್ಲ. ಒಂದ್ ಗಲ್ಯಾಗ ಒಂದ್ ದೊಡ್ಡ ಕೋಟ್ಯಾಧೀಶ ಆದ್ರೆ ಊರೆಲ್ಲ ಕೋಟ್ಯಾಧೀಶ ಇರುದಿಲ್ಲ. ಹಂಗ ಜೈನ್ ಸಮಾಜದಲ್ಲಿ ಒಂದ್ 4-5 ಮಂದಿ ಶ್ರೀಮಂತ ಇದ್ರೆ ಇಡೀ ಸಮಾಜ ಶ್ರೀಮಂತ ಐತಿ ಅಂತ ಇಲ್ಲ. ಕೆಲವು ಕೂಲಿ ಮಾಡ್ತಾ ಇದಾರ, ಕೆಲವು ಸಣ್ಣ ಸಣ್ಣ ಬಿಸ್ನೆಸ್ ಮಾಡ್ತಾ ಇದಾರ, ರೈತರ ಜನ ಇದಾರ, 1 ಎಕರೆದ ಇದ್ದವ್ರು ಇದಾರು, ಎಕರೆ ಇಲ್ಲಿದ್ದವ್ರು ಇದಾರು. ಅವ್ರೆಲ್ಲಾರು ಸೌಲಭ್ಯ ಸಿಗ್ಬೇಕ, ಎಜುಕೇಶನ್ ಸೌಲಭ್ಯ ಸಿಗ್ಬೇಕ, ಅವ್ರ ಆದಂತ ಸಮಾಜಕ್ಕೆ ಅನೇಕ ಕೊಡುಗೆ ಏನ್ ಸರ್ಕಾರದಿಂದ ಬರ್ತೈತಿ ಅದು ಸಿಗ್ಬೇಕಂತೇಳಿ ನಾನು ನೋಂದಣಿ ಮಾಡಂತ ಹೇಳಿದೆ. ಎಸ್, ಈ ಮೊನ್ನೆ ಏನು ನಡೆದ ಗಣತಿ ಏನಿದೆ ಸಿದ್ದರಾಮಯ್ಯ ಸರ್ಕಾರ ಅವರು ಆರಂಭದಲ್ಲಿ ಮಾಡಿರುವಂತಹದ್ದು, ಅದರಲ್ಲಿ ಕೇವಲ ಕರ್ನಾಟಕದ ಜೈನರ ಜನಸಂಖ್ಯೆ 3 ಲಕ್ಷ ಅಂತ ನಮೂದಾಗಿದೆ. ಇದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿ ನೀವು ಅನ್ಕೋತಾ ಇದ್ದೀರಾ? ಅವತ್ತು ಯಾಕೆ 3 ಲಕ್ಷ ಅಂತ ಕಡಿಮೆ ಬಿತ್ತದ್ದು? ಏನ್ ಕಾರಣ ಆಗಿರ್ಬೋದು? ನನಗ ಗೊತ್ತಿಲ್ಲ ಅವ್ರ ಜಾತಿಗನ್ನ ಯಾವ ಮಾಡಿದ್ರ. ಯಾವ್ದಂದ್ರೆ ಒಂದ್ ಗಲ್ಯಾಗ ಕೂತ್ ಅದನ್ನೆಲ್ಲಾರ ಸುಸು ಹಚ್ಚಿದ್ರ ಸರಿಯಾಗಿ ವೈಜ್ಞಾನಿಕವಾಗಿ ಅದ ಸಮೀಕ್ಷೆ ಇಲ್ಲಾಗಿತ್ತ, ಅದ ಅವೈಜ್ಞಾನಿಕವಾಗಿತ್ತ. ಕಾರಣ ನಾವು ಉದಾಹರಣೆ ಎಕ್ಸಾಂಪಲ್ ಹೇಳ್ತೇನೆ. ನಿಮ್ಮ ಬೆಳಗಾವಿ ಡಿಸ್ಟಿಕ್ ದಲ್ಲಿ ಒಂದು ಉದಾಹರಣೆ ಕೊಟ್ಟಾಗ ನಿಮ್ಗೂ ಗೊತ್ತಾಗ್ತೈತೆ. ಒಂದ್ ಅಥಣಿ ತಾಲೂಕು ರಾಜು ಕಾಗೇರಿ MLA ಇದಾರ. ಅಲ್ಲಿದ್ದಂತ 38,000 ವೋಟರ್ಸ್ ಇದಾರ. ಕರ್ನಾಟಕ ಸರ್ಕಾರ ಅನುಸಾರ 38,000 ವೋಟರ್ಸ್ ಇದ್ದಾಗ ಅದರ್ ವೋಟರ್ಸ್ ಎಷ್ಟ್ ಆಗ್ತಾರ? ಒಂದೊಂದು ಮನ್ಯಾಗ ಒಬ್ಬೊಬ್ಬ ಹುಡುಗ ಹಿಡಿದ್ರ ಬಿ 2 ನಾಯಿ ಅಲ್ಲೇ ಒಂದಿಲ್ಲೊಂದ್ 8-10,000 ಜನ ಆಗ್ತಾರ. ಅಲ್ಲೇ 50,000 ಜನ ಆಗ್ಬಿಡ್ತಾರ. ಅಲ್ಲೇ ಲಕ್ಷ್ಮಣ ಸವದಿಯವರ ಇದ್ರಾಗ 35,000 ಜೈನರು ವೋಟರ್ಸ್ ಇದಾರ. ಅದರ ಇನ್ನ 18 ವಯಸ್ಸಾದವ್ರ, 15 ವಯಸ್ಸಾದವ್ರ, 13 ವಯಸ್ಸಾದವ್ರ, ಈಗ ಹುಟ್ಟಿದ ಸಣ್ಣ ಮಕ್ಕಳಿದ್ದಾರೆ. ಈ ಲೆಕ್ಕ ತೆಗೆದಾಗ ಮಾತ್ರ ಚಿಕ್ಕೋಡಿ ತಾಲೂಕದಲ್ಲೇ 3 ಲಕ್ಷ ಹೊಂಡ್ತಾರ. ಇಡೀ ಕರ್ನಾಟಕದ ಐತಾ? ಬಹಳ ಕಡಿಮೆ ಬಿದ್ದಿದೆ ಆಗಿದ್ರೆ. ಸೊ ಈ ಸಲದ ಸಮೀಕ್ಷೆನಲ್ಲಿ ಜೈನರೆಲ್ಲರೂ ಬಹಳ ಸ್ಪಷ್ಟವಾಗಿ ತಮ್ಮ ಧರ್ಮ ಜೈನ ಧರ್ಮ ಅಂತ ಹೇಳಿ ಬರೆದ್ರೆ ಈ ಜನಸಂಖ್ಯೆ ಎಷ್ಟು ಅಂತ ಗೊತ್ತಾಗುತ್ತೆ. ಮತ್ತು ಸರ್ಕಾರದಿಂದ ಏನು ಸೌಲಭ್ಯಗಳು ಸಿಗಬೇಕಾಗಿದೆ ಸಾಮಾಜಿಕವಾಗಿ ಹಿಂದುಳಿದವರಿಗೆ, ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಇದರಿಂದ ಸಿಗುತ್ತೆ ಅನ್ನುವಂಥದ್ದು. ಆದ್ರೆ ಈ ಹಿಂದೂ ಧರ್ಮ ಮತ್ತು ಜೈನ ಧರ್ಮ ಹೇಗೆ ವಿಭಿನ್ನ ಸರ್? ಸ್ವತಂತ್ರ ಧರ್ಮ ಅಂತ ಹೇಳಿ ಹೇಳ್ತೀರಲ್ವ ನೀವು, ಹೇಗೆ ಅದು ವಿಭಿನ್ನ? ಅದು ಈಗ ಈಗ ಆತ್ಮ ಪರಮಾತ್ಮದ ಕಲ್ಪನೆ ಜೈನ ಧರ್ಮದಲ್ಲೂ ಕೂಡ ಇದೆ, ಪುನರ್ಜನ್ಮದ ಕಲ್ಪನೆ ಜೈನ ಧರ್ಮದಲ್ಲೂ ಕೂಡ ಇದೆ, ಮೋಕ್ಷದ ಕಲ್ಪನೆ ಇದೆ, ಅಹಿಂಸಾ, ಅನೇಕಾಂತವಾದ, ಆಮೇಲೆ ಅಪರಿಗ್ರಹ ಅನ್ನುವಂತಹದ್ದು ಸ್ವಲ್ಪ ವ್ಯತ್ಯಾಸ ಏನಾದ್ರು ಇರಬಹುದಾದ್ರೂ ಕೂಡ ಸಾಮಾನ್ಯವಾಗಿ ನಾವು ನೋಡಿದಾಗ ಇದೆಲ್ಲ ಹಿಂದೂ ಧರ್ಮದಲ್ಲಿ ಇರುವಂತಹದ್ದೇ ಕಾಣಿಸ್ತಾ ಇದೆ. ಹೇಗೆ ಪ್ರತ್ಯೇಕವಾಗಿ ಸ್ವತಂತ್ರ ಧರ್ಮ ಅಂತ ಹೇಳಿ ಹೇಳ್ತೀರಿ? ನೋಡ್ರಿ, ಜೈನ ಧರ್ಮ ಹಿಂದೂ ಧರ್ಮದಲ್ಲಿ ಕೆಲವು ಮೂಲಭೂತ ವ್ಯತ್ಯಾಸಗಳು ಇದಾವ. ಮೊದ್ಲಿನ ಮಾತ ಅಲ್ಲಿ ಅವರು ಬ್ರಹ್ಮ ಸತ್ಯ ಜಗತ್ ಮಿಥ್ಯ ಅಂತ ಅಂತಾರು. ಎಲ್ಲಾ ಜಗತ್ತಿ ಸೃಷ್ಟಿ ದೇವರದಿಂದ ನಡೀತೈತಿ ಅಂತ ಅಂತವ್ರು. ಜೈನ ಧರ್ಮ ಕರ್ಮ ಮ್ಯಾಗ ನಡೀತೈತಿ ಅಂತ ಅಂತಾರು. ದೇವರು ಏನೂ ಮಾಡೋದಿಲ್ಲ, ದೇವರು ತಾನು ದೇವತ್ವ ಪ್ರಾಪ್ತ ಹೋಗಿದಾರ. ದೇವರು ತಮ್ಮದಾದಂತ ಆತ್ಮಿಕ ಇದ್ದಂತ ಲೀನ್ ಆಗಿದಾನ. ದೇವ್ರು ಯಾರಿಗೂ ಕೆಟ್ಟ ಮಾಡೋದಿಲ್ಲ, ಒಳ್ಳೆ ಮಾಡೋದಿಲ್ಲ. ಏನ್ ಮಾಡ್ತೀಯಲ್ಲ ನೀನ ಮಾಡ್ತೀಯ.
ನೀ ಇವತ್ತಿಂದ ವರ್ತಮಾನದ ಏನ ಕರ್ಮ ಇದೆ ಮುಂದಿನ ಭವಿಷ್ಯ ಅಂತ ಹೇಳ್ತೈತಿ. ಕರ್ಮ ಸಿದ್ಧಾಂತ ಒಪ್ಕೋತೈತಿ. ಅವ್ರ ದೇವರ ಸಿದ್ಧಾಂತ ಅಂತ ಒಪ್ಕೋತೇವೆ. ವೇದಾಂತದಲ್ಲಿ ಎಲ್ಲ ದೇವರು ಮಾಡ್ತಾರಂತ. ಇದು ಒಂದು ವ್ಯತ್ಯಾಸ ಇದೆ. ಒಂದ. ಎರಡನೇ ವ್ಯತ್ಯಾಸ ಏನಿದೆ ಅಂದ್ರೆ ಲೆಟ್ ಬಿ ಲಿಟಲ್ ಕ್ಲಿಯರ್. ಅಂದ್ರೆ ಜೈನ ಧರ್ಮದಲ್ಲಿ ದೇವರ ಕಲ್ಪನೆ ಇಲ್ಲ. ಈ ಜಗತ್ತು ಸಕಲ ಸರಾಚರ ಇದು ಕೂಡ ಸ್ವಯಂ ಸಂಪೂರ್ಣವಾಗಿ ನಡೀತಾ ಇರ್ತದೆ. ಇವತ್ತು ನೀವು ಇದ್ದೀರಿ, ನೀವು ಪತ್ರಿಕಾ ಉದ್ಯಮ, ಇವತ್ತು ನೀವು ಕರ್ಮ ಮಾಡ್ತಾ ಇದ್ರೆ ನಾಳೆ ನಿಮ್ಮದ ರಿಸಲ್ಟ್ ನೀವ ಉಣ್ಬೇಕಾಗಿತ್ತೆ. ಇವತ್ತು ಸರಿಯಾಗಿ ನೀವು ಎಂಟ್ರಿ ಮಾಡೋಲ್ಲ ಆದ್ರಿ, ಸರಿಯಾಗಿ ನೀವು ಮಾತಾಡೋಲ್ಲ ಆದ್ರಿ, ನಾಳೆ ನಿಮ್ಮದ TRP ಆಟೋಮೆಟಿಕ್ ಡೌನ್ ಆಗ್ತೈತಿ. ಅಂದ್ರೆ ಈ ವರ್ತಮಾನ ಜೀವನ ಮುಂದಿನ ಭವಿಷ್ಯ ಅಂತ ಹೇಳ್ತೈತಿ. ದೇವರ ದಿನರು ಯಾರು ಏನ್ ಮಾಡುದಿಲ್ಲ. ಇದು ಜೈನ ಸಿದ್ಧಾಂತ. ಕರ್ಮ ಮ್ಯಾಗಿದೆ. ಅದೊಂದ ಜೈನ ಧರ್ಮ ಏನಿರ್ತೈತಿ, ಕರ್ಮಸೆ ನೈ ಜನ್ಮಸೆ ನೈ ಕರ್ಮಸೆ ಮಹಾನ್ ಬಂತಾರಂತ. ಮನುಷ್ಯ ಕರ್ಮದಿಂದ ಮಹಾಂತ ಪ್ರಾಪ್ತ ಆಗ್ತಾರ. ಹೊರತುಪಡಿಸ್ರೆ ಅವ ಇದಂತ ಜಾತಿ ಇದರಿಂದ ಏನು ಸಂಬಂಧ ಬರುವುದಿಲ್ಲ ಅಲ್ಲಿ ಜಾಸ್ತ. ಎರಡನೇ ವಿಷಯ, ಜೈನ ಧರ್ಮದಲ್ಲಿ ಮೂಲಭೂತ ವ್ಯತ್ಯಾಸ ಏನಂದ್ರೆ 24 ತೀರ್ಥಂಕರನು ಬೇರೆ ನಂಬುತ್ತವ. ಹೌದು. ಋಷಭನಾಥ್ ಹಿಡ್ಕೊಂಡ ಋಷಭನಾಥ್, ಅಜಿತ, ಅದಿಂದ 24 ಮಹಾವೀರ್ ತಕ ಇವ್ರದ್ದು ಒಂದು ದೇವಿಗೆ ಏನ ತೀರ್ಥಂಕರ ಅವರೊಂದು 24 ಬೇರೆ ಇದಾರ. ಮತ್ತು ಹಿಂದೂ ಧರ್ಮದಲ್ಲಿ 24 ಅವತಾರ ಬೇರೆ ಇದಾರ. ಅವತಾರ ಪುರುಷದಲ್ಲಿ ಹೌದು, ಹಿಂದೂ ಧರ್ಮದಲ್ಲಿ ಬೇರೆ ಇದ್ದಾರೆ, ಜೈನದಲ್ಲಿರುವಂತಹ ಮಹಾಪುರುಷರು ತೀರ್ಥಂಕರರು ಬೇರೆ ಇದ್ದಾರೆ, ಮಹಾವೀರರವರೆಗೆ. ಹೌದು. ಆಯ್ತು. ಮೂರನೇ ವಿಷಯ ಏನಿದೆ ಅಂದಲ್ಲ, ಮೂರನೇ ವಿಷಯ ವ್ಯತ್ಯಾಸ ಏನಿದೆ ಅಂದ್ರೆ ಮಹತ್ವಭೂತ ನಾವು ಇದ್ದಂತ ಕೆಲವು ಕರ್ಮಕಾಂಡಿಗೆ ಬಹಳಷ್ಟು ನಾವು ಇದು ಮಾಡೋದಿಲ್ಲ. ಕರ್ಮಗೆ ಬಹಳ ಮಹತ್ವ ಕೊಡ್ತಾವ, ಕರ್ಮಕಾಂಡಿಗೆ ಮಹತ್ವ ಕೊಡುದಿಲ್ಲ. ಮನುಷ್ಯನ ಕರ್ಮ ಫಲದ ಇದ್ದಂತ ಮಹತ್ವ ಕೊಡ್ತಾವನವ, ಕರ್ಮಕಾಂಡಗ ಕೊಡುದಿಲ್ಲ. ಇದೊಂದು ಮಹತ್ವದ. ಆಮೇಲೆ ಜೈನ ಧರ್ಮದ ಮೌಲಿಕ ಸಿದ್ಧಾಂತಗಳು ಏನಲ್ಲ, 5 ಸಿದ್ಧಾಂತ ಇದಾವ ಮೂಲಭೂತ. 5 ಸಿದ್ಧಾಂತ: ಅಹಿಂಸಾ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇವ ನಮ್ಮದ ತತ್ವ. ಇದ ಒಂದು ಧರ್ಮ ಇದೆ ನಮ್ದ. ಮತ್ತು ಮೂರನೇ ಡಿಫರೆನ್ಸ್ ಜೈನ ಧರ್ಮದ ಸಾಹಿತ್ಯಗಳೇ ಬೇರೆ ಇದಾವ್ರಿ. ಹೌದು. ಈಗ ಹಿಂದೂ ಧರ್ಮದಲ್ಲಿ ಭಾಗವತ, ವಿಷ್ಣು ಪುರಾಣ, ಶಿವ ಪುರಾಣ, ಆದಿ ಪುರಾಣಗಳಲ್ಲಿ ಸಾಕಷ್ಟು ಅವ್ರಿಗೆ ನಂಬುತ್ತಾವ. ನಾವು ನಂಬೋದು ಯಾರಿಗೆ? ನಮ್ಮದಾದಂತ ಒಂದು ಸಾಹಿತ್ಯ, ನಮ್ದೊಂದಾದಂತ ಒಂದು ಬೇರೆ ಇದ್ದಂತ ವಿಚಾರಧಾರಗಳು ಇದಾವ. ಆದ್ರೆ ನಮ್ಮದ ಹಿಂದೂಗಳದ ವಿಚಾರದ ತತ್ವಗಳಲ್ಲಿ ಸಾಕಷ್ಟು ಸಾಮಾನ್ಯತೆ ಇದ್ರೆ ಸುದ್ದ ಅದ್ರ ಅಸ್ತಿತ್ವಗಳು ಬೇರೆ ಬೇರೆ ಇದಾವ. ನಾವು ಯಾರೋ ವಿರೋಧಕ್ಕಿಲ್ಲ. ನಾವು ಶ್ರಮಣ ಸಂಸ್ಕೃತಿ, ವೇದಿಕ್ ಸಂಸ್ಕೃತಿ ಎರಡೂ ಒಂದು ಸಮಯದಲ್ಲಿ ಒಂದು ಕಾಲದಲ್ಲಿ ಬಂದಂತ ವಸ್ತುಗಳ. ಆದ ಕಾರಣ ನಮ್ಮ ಸಾಹಿತ್ಯ ಬೇರೆ ಇದಾವ, ನಾವು ನಡ್ಕುವಂತ ತತ್ವಗಳು ಬೇರೆ ಇದಾವ, ನಮ್ಮಿದ್ದಂತ ತೀರ್ಥಂಕರಗಳು ಬೇರೆ ಇದಾವ, ನಾವು ಆರಾಧ್ಯ ಸ್ಥಾನಗಳು ಬೇರೆ ಇದಾವ. ಹಿಂದೂಸ್ಥಾನದಲ್ಲಿ ಶಿವ ಹಾಗೂ ಆಮೇಲೆ ಬ್ರಹ್ಮ, ವಿಷ್ಣು, ಮಹೇಶ ಇವ್ರದ್ದು ಮಹಾ ಪ್ರಮುಖ ಸ್ಥಾನ ಇದೆ. ನಮ್ಮ ಎಲ್ಲಿ ದೇವಸ್ಥಾನದಾಗ ಆಗ್ಲಿ, ನಮ್ಮ ಯಾವ ಸಾಹಿತ್ಯಗಳದಾಗ್ಲಿ ಇವ್ರದ್ದು ಬಹಳ ಸ್ಥಾನಮಾನ ಅಲ್ಲಿ ಇಲ್ಲ. ನಮ್ಮ ತೀರ್ಥಂಕರಗಳು ಅಷ್ಟು ಸ್ಥಾನಮಾನ ಕೊಡ್ತಾವ. ಈ ಸೂಕ್ಷ್ಮವಾಗಿ ಇವು ಮೂಲಭೂತ 4-5 ಅಂತರ ಇದಾವ. ಬಾಕಿ ವಿಚಾರಧಾರೆಗಳ ಹಿಂದೂ ಟೈಪ್ ಇರ್ತಾವ. ಪರಂತು ನಡವಳಿಕೆ ಬಹಳ ವ್ಯತ್ಯಾಸ. ಎಸ್ ಸರ್. ಇಲ್ಲ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇದು. ಯಾಕಂತ ಹೇಳಿದ್ರೆ ಬಹಳ ಮಂದಿಗೆ ನಮಗೆ ಗೊತ್ತಿಲ್ಲ ನಮಗೆ ಇದು. ಅದಕ್ಕಾಗಿ ನಾನು ಈ ವಿವರಗಳನ್ನ ಕೇಳಿದೆ. ಸೊ ಜೈನ ಧರ್ಮ ಒಂದು ಸ್ವತಂತ್ರ ಧರ್ಮ. ಈಗ ಸರ್ಕಾರ ನಡೆಸ್ತಾ ಇರುವಂತಹ ಸಾಮಾಜಿಕ, ಶೈಕ್ಷಣಿಕ, ಜಾತಿ ಗಣತಿನಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಜೈನ ಧರ್ಮ ಅನ್ನೋದನ್ನ ನಮೂದಿಸಬೇಕು. ಜೈನ ಧರ್ಮದೊಳಗಡೆ ಜಾತಿಗಳಿದೆಯಾ ಸರ್? ಸಾಕಷ್ಟು ಜಾತಿ ಇದಾವ. ಸಾಕಷ್ಟು ಇದೆ ನೋಡ್ರಿ. ಬೋಗಾರ, ಕಾಸಾರ, ಉಪಜಾತಿಗಳು ಇದಾವ. ಚತುರ್ಥ, ಪಂಚಮ ಜಾತಿಗಳು ಇವೆ, ಉಪಜಾತಿಗಳು ಇವೆ. ಜಾತಿಗಳು ಜೈನ್ ಅಂತ ಇಲ್ಲ, ಹಾಗಿಲ್ಲ. ಜಾತಿ ಒಂದೇ ಜೈನ್ ಜಾತಿ ಇರ್ತದೆ. ಉಪಜಾತಿಗಳು ಸಾಕಷ್ಟು ಇದಾವ. ಉಪಜಾತಿಗಳು ಸಾಕಷ್ಟು ಇವೆ. ಸಮೀಕ್ಷೆನಲ್ಲಿ ಜೈನರು ಧರ್ಮ ಕಾಲಂನಲ್ಲಿ ಜೈನ ಧರ್ಮ ಅಂತ ಬಳಸಬೇಕು, ಜಾತಿ ಕಾಲಂನಲ್ಲಿ ಜೈನ ಅಂತಲೇ ಬಳಸಬೇಕು. ಆಮೇಲೆ ಉಪಜಾತಿನಲ್ಲಿ ಇವುಗಳನ್ನೆಲ್ಲ ನಮೂದಿಸ್ಬೇಕು. ಶ್ವೇತಾಂಬರ ಇದಾರ, ಕಾಸಾರ್ ಇದಾರ, ಬೋಗಾರ್ ಇದಾರ.
ಹೌದು. ಸಾಕಷ್ಟು ಇದ್ದಂತ ಶ್ವೇತಾಂಬರದಲ್ಲಿ ಅನೇಕ ಖಚ್ಚರ್ ಕಂಚಿದಾರ, ಬಹಳಷ್ಟು ಇದಾರ. ಅದೇನ್ ನಮ್ ಕಡೆ ಹಿಸೋಬು ಕಿತ್ತೋಬಿಲ್ಲ. ಪಂಚಮಿ ಇದಾರ, ಚತುರ್ಥಿ ಇದಾರ, ಉಪಜಾತಿಗಳು ಸಾಕಷ್ಟು ಇದಾವ. ಈ ಪರವ ಎಲ್ಲಾ ಸ್ಥಾನಗಳು ನಂಬೋದು ಒಂದ, ಎಲ್ಲಾರು ಒಂದ ನಂಬೋದು, ದೇವ್ರ ಒಂದ ನಂಬೋದು, ನಡವಳಿಕೆ ಎಲ್ಲ ಒಂದ ನಂಬೋದು, ಪೂಜಾ ಪದ್ಧತಿಗಳು ಒಂದೇ ಇದಾವ. ಎಲ್ಲ ಬಾಕಿ ಎಲ್ಲ ಸೇಮ್ ಇದಾವ. ಈಗ ಹೆಂಗಿರ್ತಾರ, ಈಗ ನೋಡ್ರಿ ಅಗ್ರವಾಲ್ ಬರೀತಾರ, ಕೆಲವರ ಹೌದು. ಅಲುಗುರೆ ಬರೀತಾರ, ಕೆಲವರು ಚೊಗ್ಲೆ ಬರೀತಾರ, ಕೆಲವರು ಪಾಟೀಲ್ ಬರೀತಾರ. ಇವ್ ಹಿಂಗ ಅವ್ರವ್ರ ಸರ್ನೇಮ ಅವ್ರ ಜಾತಿಯಿಂದ ಬಂದ್ಬಿಟ್ಟಿದಾವ, ಉಪಜಾತಿಯಿಂದ ಬಂದ್ಬಿಟ್ಟಿದಾವ. ಅಂದ್ರೆ ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಹಾ. ಉಪಜಾತಿಗಳೆಲ್ಲ ಅವರ ಹಾ. ವೃತ್ತಿ ಮೇಲೆ ಬಂದಿರೋದಿದೆ. ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಇವತ್ತು ವೃತ್ತಿ ಮೇಲೆ ಕೆಲವು ಜಾತಿಗಳನ್ನೆಲ್ಲ ಗುರುತಿಸ್ತಾರೆ. ಆತರ ಜೈನರಲ್ಲೂ ಕೂಡ ವೃತ್ತಿ ಮೇಲೆ ಬಂದಿರಬಹುದು ಅಂತ ಅನಿಸ್ತದೆ ನನಗೆ. ಇಲ್ಲ ನೋಡ್ರಿ, ನಮ್ಮ ಆದಿನಾಥ್ ಪುರಾಣ ಅಂತ ಇದೆ. ಹೆಂಗ ಅವರ ಹಿಂದೂ ಧರ್ಮದಲ್ಲಿ ಮನುಸ್ಮೃತಿ ಇದೆಯಲ್ಲ, ನಮ್ಮಲ್ಲಿ ಒಂದು ಆದಿನಾಥ್ ಪುರಾಣ ಇದಾವ. ಆದಿನಾಥ್ ಪುರಾಣದಲ್ಲಿ ಅಲ್ಲಿ ಅಂತ ಏನು ಭೇದ ಭಾವ ಮಾಡಿಲ್ಲ. ಅವು ಇದ್ದಂತ ಯಾರ ಕರ್ಮ ಮ್ಯಾಗ, ನಮ್ಮ ಮೊದ್ಲೇ ಹೇಳಿದಲ್ಲ, ಕರ್ಮ ಮ್ಯಾಗ ಅವ್ ಕರ್ಮ ಏನ್ ಮಾಡ್ತಲ್ಲ ಅದ್ರ ಮ್ಯಾಗ ಅವ್ರ ಜಾತಿಗಳು ಆತಾವ. ಕೆಲವು ಉಪಜಾತಿಗಳು ಯಾತ್ರಲ್ಲಿ ಆಗಿದಾವ ಅಂದ್ರೆ, ಕೆಲವು ಊರ್ ಬಿಟ್ಟ ನಂತರ ಆದಾಗ ಆ ಊರ್ ಸರಣೆ ಆಗಿಬಿಟ್ಟಿದ್ದೆ. ಆ ರೀತಿಲೇ ಉಪಜಾತಿಗಳ ಹೆಸರು ಬಂದ್ಬಿಟ್ಟಿದಾವ. ಕೆಲವು ರಾಜಾಗಳು ಆಗಿದಾರ, ಮಧ್ಯಾಹ್ನ ಕಾಲಗಳು ರಾಜಾಗಳು ಆಗಿದಾರ. ಆ ರಾಜಾಗಳು ವಂಶಸ್ಥ ಯಾರಿದಾರ, ಆ ರಾಜನ ವಂಶಸ್ಥ ಆ ಜಾತಿ ಅಂತ ಬಂದ್ರು. ಉಗ್ರಸೇನ ನಮ್ಮ ಉತ್ತರ ಹಿಂದೂಸ್ತಾನದಲ್ಲಿ ಅಗ್ರವಾಲ ಅಂತ ಬರ್ತಾರೆ. ಅಲ್ಲಿ ಅಗ್ರವಾಲದಲ್ಲಿ ಎರಡು ಭೇದ ಇದಾವು, ಒಂದು ಜೈನ್ ಅಗ್ರವಾಲ, ಒಂದು ಹಿಂದೂ ಅಗ್ರವಾಲ. ಅದು ಎರಡೂ ಉಗ್ರಸೇನ ಕೃಷ್ಣನ ಏನ ತಂದೆ ಇದ್ರು ಉಗ್ರಸೇನ. ಆ ಉಗ್ರಸೇನದ ರಾಜ್ಯದಿಂದ ಬಂದಂತ ಸಮಾಜ ಎರಡು. ನಾನು ಒಂದು ವಿಷಯ ಓದುವಾಗ ನೋಡಿದ್ದೆ. ನಾನೇನಂತ ಹೇಳಿದ್ರೆ, ಈಗ 22ನೇ ತೀರ್ಥಂಕರರಾದಂತ ನೇಮಿನಾಥರು, ಅವರು ಸುಮಾರು 84,000 ವರ್ಷಗಳ ಹಿಂದೆ ಬದುಕಿದ್ರು. ಅವರು ಶ್ರೀಕೃಷ್ಣನ ಕಸಿನ್ ಅಂತ ಒಂದು ವಿಕಿಪೀಡಿಯಾದಲ್ಲಿ ಕೂಡ ನಾನು ನೋಡಿದ್ದೆ. ನಾನು ಅದನ್ನ ಕರೆಕ್ಟ್ ಇದೆ ಅವ್ರು ಹೇಳಿದ ಅವ್ರು ಹೌದೌದು ರಿಲೇಷನ್ ಆಗಿದ್ದಾರೆ ಅವರು. ಅಂದ್ರೆ ಹಿಂದೂ ಧರ್ಮದಿಂದ ಡಿರೈವ್ ಆಗಿರುವಂತದ್ದು, ಬೇರೆಯಾಗಿ ಜೈನ ಧರ್ಮ ಹುಟ್ಟಿದ್ದು ಅಂತ ಹೇಳಿ ಹೇಳ್ತಾ ಇದ್ದೀರಾ? ಹಾಗೇನಿಲ್ಲ. ಅದ್ ಏನಿದೆ ಗೊತ್ತಾ, ಈಗ ಈಗ ನೋಡ್ರಿ, ಅಶೋಕ್ ಸಮ್ರಾಟ್ ಇದಾನ, ಹೌದು. ಚಂದ್ರಗುಪ್ತ ಮೌರ್ಯ ಇದಾನ. ಚಂದ್ರಗುಪ್ತ ಮೂರನೇ ಪೀಳಿ ಅಶೋಕ್ ಸಮ್ರಾಟ್. ಹೌದು. ಅವ ಬುದ್ಧನ ಫಾಲೋವರ್ಸ್ ಇದಾನ. ಹೌದು. ಹಾಗೂ ಚಂದ್ರಗುಪ್ತ ಮೌರ್ಯ ಈ ಜೈನ ಫಾಲೋವರ್ಸ್ ಇದ್ರು. ನಂದ ಅರ್ಥ ಆಯ್ತು. ಜೈನರೆಲ್ಲ ಬುದ್ಧಿಂದ ಬಂದ್ರೆ, ಬುದ್ಧ ಜೈನರಿಂದ ಬಂದ್ರ? ಹೌದು, ಹಂಗೆ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಮತಾಂತರ ಕೂಡ ಆಗಿದೆ ಆಯಾ ಸಂದರ್ಭಗಳಲ್ಲಿ, ಕಾಲಘಟ್ಟಗಳಲ್ಲಿ ಅನ್ನುವಂತ. ಯಾಕಂದ್ರೆ ಹೆಂಗಿದ್ರೆ, ಅಶೋಕ್ ಸಮ್ರಾಟ್ ಚಂದ್ರಗುಪ್ತ ಮೌರ್ಯ ನಮ್ಮ ಸನ್ಯಾಸ ಪಡ್ಕೊಂಡ ಇಲ್ಲಿ ಶ್ರವಣಬೆಳಗೊಳದಲ್ಲಿ ಚಂದ್ರಗಿರಿ ಬೆಟ್ಟದಲ್ಲಿ ತನ್ನ ಸನ್ಯಾಸ ಸ್ವೀಕಾರಿ ಅವ್ರ ತನ್ನ ಅಂತಿಮ ಸಮಾಧಿ ಅಂತಿಮ ಇದ್ದಂತ ಕಾಲ ಚಂದ್ರಗುಪ್ತ ಮೌರ್ಯ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿದೆ ಇತಿಹಾಸ ಅನುಸಾರ. ಅವನ ಈ ಕಡೆ ಮೂರನೇ ಆಮೇಲೆ ಬಿಂದುಸಾರ, ಆಮೇಲೆ ಅಶೋಕ್ ಸಮ್ರಾಟ್ ಆದ. ಅಶೋಕ್ ಸಮ್ರಾಟ್ ಇದ್ದಂತ ಅವನ ಕಲಿಂಗ ಯುದ್ಧದಲ್ಲಿ ಸಾಕಷ್ಟು ಹಿಂಸಾ ಆಗ್ತಿದೆ. ಹಿಂಸಾ ಆದ ನಂತರ ಆಳಕ್ಕೆ ವೈರಾಗಿ ಆಗಿ ಅವನ್ ಬುದ್ಧನ ಶರಣಾಗತ ಆಗಿಬಿಟ್ಟ. ಆಮೇಲೆ ಅವನ್ ಬುದ್ಧನ ಅನುಯಾಯಿ ಆಗಿದ ಅಂತ ಅರ್ಥ. ಹುಟ್ಟಿದ್ದಲ್ಲ, ಅದು ಸ್ವತಂತ್ರವಾಗಿ. ಹೌದು, ಅವರು ಮತಾಂತರ ಆದ್ರು, ಇದು ಸ್ವತಂತ್ರವಾದಂತಹ ಧರ್ಮ ಅನ್ನುವಂಥದ್ದು. ಕರ್ನಾಟಕಕ್ಕೆ ಬಂದಿದೆ ಒಂದ್ ಧಮ್ಮಪದ ಅಂತ ಒಂದು ಗ್ರಂಥ ಇದೆ, ಧಮ್ಮಪದ ಅಂತೇಳಿ. ಬುದ್ಧ ಧರ್ಮದಲ್ಲಿ ಒಂದು ಧಮ್ಮಪದ ಅಂತ ಗ್ರಂಥ ಇದೆ. ಆ ಧಮ್ಮಪದಲ್ಲಿ ಭಗವಾನ್ ಬುದ್ಧದ ಉಲ್ಲೇಖ ಮಾಡ್ತಾರ. ಭಗವಾನ್ ಮಹಾವೀರ ಅವರು ಬಿಹಾರದವರ, ಬುದ್ಧವಿ ಬಿಹಾರದವರ. ಬುದ್ಧ ಮಹಾವೀರನ ಶಿಷ್ಯ ಆಗಿದ್ದಂತ ಅದ್ರ ಉಲ್ಲೇಖ ಇದೆ. ಅದ್ರ ಅರ್ಥ ಬುದ್ಧ ಜೈನರಂತೆ ಆಗುದಿಲ್ಲ, ಜೈನರ ಬುದ್ಧ ಅಂತೆ ಆಗುದಿಲ್ಲ. ಅದೇ. ಈ ಕರ್ನಾಟಕದಲ್ಲಿ ಯಾವಾಗ ಜೈನ ಪರಂಪರೆ ಆರಂಭವಾಯ್ತು? ಏನಾದ್ರು ಒಂದು ಐತಿಹಾಸಿಕ ಇದೇನಾದ್ರೂ ಇದೆಯಾ ಅದಕ್ಕೆ? ಇಲ್ಲ, ಜೈನರದ ಇಲ್ಲಿ ಸಾಕಷ್ಟು ಕೂಡ ಜೈನರು ಚಂದ್ರಗುಪ್ತ ಮೌರ್ಯ ಆದಿನಾಥ ದೇವ್ರ ಏನಿದೆಲ್ಲ, ಆದಿನಾಥ ದೇವ್ರ ಅಂದ್ರೆ 24ನೇ ತೀರ್ಥಂಕರ ಏನ ಆದಿನಾಥರು ಇದಾರಲ್ಲ, ಆ ಭರತ ಬಾಹುಬಲಿ ಏನಿದ್ರಲ್ಲ, ಅವ್ರ ಪೋದನಪುರ ರಾಜ ಇಲ್ಲಿಂದ ಈ ಕಡೆ ಶುರು ಆಗಿದೆ. ಅವರಿಂದ ಅಲ್ಲಿ ಸಾವಿರಾರು ವರ್ಷದಿಂದ ಇತಿಹಾಸದಲ್ಲಿ ಜೈನ ಪಂಪ ಅರಣ್ಯ ನಮ್ಮ ಪ್ರಕಾರ, ನಮ್ಮ ಸಾಹಿತ್ಯ ಪ್ರಕಾರ ಜೈನ ಧರ್ಮ ಸಾವಿರಾರಲ್ಲ ಲಕ್ಷ ಕೋಟಿಗಿತ್ಲೆ ಹಳೆಯದು ಈ ಜೈನ ಸಮಾಜ ಇದೆ. ಅದಕ್ಕೆ ಏನಿಲ್ಲ ಅಂತಿಲ್ಲ. ಸಮುದ್ರ ಹನಿ ಏನಿಸ್ಕಾಗುಲ್ಲ.
ಜೈನ ಸಂಸ್ಕೃತಿಯ ಒಂದು ನಮ್ಮ ಭಾಷೆಯಲ್ಲಿ ನಾವು ಒಂದು ಇಲ್ಲಿ ಅನಾದಿ ಅನಂತಂತೆ ಅಂತ ನಾವು. ಸಮಯ ಮರ್ಯಾದೆ ಇಲ್ಲ. ಯಾಕಂದ್ರೆ ನಿಮ್ಮ ಜೈನ ಶಿಲಾ ಪಾಠ್ಯಕ್ರಮದಲ್ಲಿ ಸಾಕಷ್ಟು ಅಲ್ಲಿ ಸುದ್ದ ನಮ್ಮ ಮ್ಯಾಗ ಅನ್ಯಾಯ ಆಗಿದೆ. ಯಾಕಂದ್ರೆ ಮಹಾವೀರದಿಂದ ಜೈನ ಧರ್ಮ ಶುರು ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು, ಪಠ್ಯಕ್ರಮದಲ್ಲಿ ಶಾಲಾ ಪಠ್ಯದಲ್ಲಿ ಅದು ತಪ್ಪಿದೆ. ಅದು ತಪ್ಪಿದೆ. ಯಾಕ ಗೊತ್ತಾ? ಮಹಾವೀರಿಂದ ಜೈನ ಧರ್ಮ ಶುರು ಅಂದ್ರೆ ನೀವೀಗ ಒಂದ್ ಮಾತು ಮಾತಾಡಿ, ಕೃಷ್ಣದಾಯಕರ ನೇಮಿನಾಥ್ ಇದ್ರು ಆಯ್ತು, ಅವ್ರೆಲ್ಲಿ ಹೋದ್ರ? ಆ ಋಗ್ವೇದ, ಯಜುರ್ವೇದ, ಅರ್ಥವೇದ ಅರ್ಥದಲ್ಲಿ ಭಗವಂತ ಏನ ಆದಿನಾಥ್ ತೀರ್ಥಂಕರ ಏನದಲ್ಲ ಅಲ್ಲಿ ಅಷ್ಟಮ್ ಅವಧೂತ ಅವತಾರ ಅಂತ ತೋರಿಸಿದರು. ಆಯ್ತು, ಋಗ್ವೇದದಾಗ ಬಿ ಅವ್ರ ಹೆಸರು ಇದೆ ಅಂದ್ರೆ ಅರ್ಥ ಏನಾಯ್ತಾ? ಹೌದು, ಬಹಳ ಪುರಾತನ ಅಂತ ಆಯ್ತು. ಹಾ, ಮತ್ತ ಅಲ್ಲಿ ನೀವು ಇದೇನಾದ ಇವು ಇದಾವಲ್ಲ ಅದು ಒಂದು ನಮ್ಮ ಮ್ಯಾಗ ಒಂದು ಪ್ರಕಾರ ದೌರ್ಜನ್ಯ ಆಗಿದೆ ಪಾಠ್ಯಶಾಲಾ ಕ್ರಮದಲ್ಲಿ. ಅದನ್ನ ತಿದ್ದುಪಡಿ ಆಗಬೇಕ. ಯಾಕಂದ್ರೆ ನಮ್ ಸಂಖ್ಯಾ ಸಣ್ಣ ಇರೋದ್ರಿಂದ, ನಾವು ಅಹಿಂಸಾತ್ಮಕ ಇರೋದ್ರಿಂದ ನಾವು ಹೋರಾಟಗಾರ ಬಹಳ ಇರುವುದಿಲ್ಲ. ನಾವು ಯಾವ್ದು ಬೇಕು ಬಿಡಪ್ಪ ಅಂತ ಅಂದಿದ್ದ ಅದು ನಮ್ಗ ನಮ್ಮ ಮೈ ತಿಂತಾ ಇದೆ. ಸೊ ಕರ್ನಾಟಕ ಸರ್ಕಾರದ ಪಠ್ಯ ಪುಸ್ತಕಗಳಲ್ಲಿ ಏನು ಜೈನ ಧರ್ಮ ಮಹಾವೀರ ಅವರಿಂದ ಆರಂಭ ಆಯ್ತು ಅಂತ ಹೇಳುವಂತದ್ದು ತಪ್ಪು ಮಾಹಿತಿ. ಅದಕ್ಕಿಂತ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಮುಂಚೆನೆ ಆದಿನಾಥ ಅವರಿಂದ ಈ ಜೈನ ಧರ್ಮದ ಪರಂಪರೆ ಆರಂಭವಾಗಿದೆ. ಕರ್ನಾಟಕದಲ್ಲಿಯೂ ಕೂಡ ಆ ಸಂದರ್ಭದಲ್ಲಿಯೇ ಇದು ಬಂದಿದೆ ಇದು ಅನ್ನುವಂಥದ್ದು. ಅಂದಾಜು ಕರ್ನಾಟಕದಲ್ಲಿ ಎಷ್ಟು ಲಕ್ಷ ಜನ ಇರ್ಬೋದು ಸರ್ ಜೈನರು? ಒಂದು ನಿಮ್ಗೆ ಏನಾದ್ರು ಅಂದಾಜು? ಅಂದಾಜು ನನ್ನ ಪ್ರಕಾರ ಅಂದಾಜು ಒಂದು 15 ಲಕ್ಷ ಜನ ಇರಬಹುದು. 15-20 ಲಕ್ಷ ನನ್ನ ಅಂದಾಜು ಪಟ್ಟಿ ಪ್ರಕಾರ. ಸರಿಯಾಗಿ ನೋಂದಣಿ ಆಯ್ತಾ, ಸರಿಯಾಗಿ ಸರಕೆ ಆಯ್ತಂದ್ರೆ ಒಂದು 15-20 ಲಕ್ಷ ಜನ ಆರಾಮಾಗಿ ಈ ಜನಸಂಖ್ಯೆಯಲ್ಲಿ ಇದೆ. ಅಂದ್ರೆ 2024ರಲ್ಲಿ ಏನು ಗಣತಿ ಮಾಡಿದ್ರು, ಸಮೀಕ್ಷೆ ಮಾಡಿದ್ರು ಕರ್ನಾಟಕ ಸರ್ಕಾರದಲ್ಲಿ, ಅಲ್ಲಿ ಸರಿಯಾದ ಮಾಹಿತಿ ಪ್ರಕಟ ಆಗಿಲ್ಲ ಆ ಸಮೀಕ್ಷೆನಲ್ಲಿ. ಯಾಕಂತ ಹೇಳಿದ್ರೆ ಬಹಳ ಮಂದಿಗೆ ಈ ಸಮೀಕ್ಷೆ ಆಗಿರೋದೇ ಗೊತ್ತಿಲ್ಲ. ಇನ್ನು ಬಹಳ ಮಂದಿ ಅದರಲ್ಲಿ ಹಿಂದೂ ಧರ್ಮ ಅಂತಲೇ ಬರೆದಿರಬಹುದು, ಜೈನ ಧರ್ಮ ಅಂತ ಹೇಳಿ ಅಷ್ಟು ತಿಳುವಳಿಕೆ ಅವಾಗ ನೀವು ಕೊಟ್ಟಿರ್ಲಿಲ್ಲ. ನೀವು ಪ್ರತ್ಯೇಕವಾಗಿ ಧರ್ಮದ ಕಾಲಂನಲ್ಲಿ ಜೈನ ಧರ್ಮ ಅಂತ ಮೆನ್ಷನ್ ಮಾಡ್ಬೇಕು ಅಂತ ನೀವೇನು ಹೇಳಿರ್ಲಿಲ್ಲ ಅವಾಗ. ಆಮೇಲೆ ಈ ಗಣತಿಯೇ ಗೊತ್ತಿಲ್ಲದಿರೋದ್ರಿಂದ ಸಾಕಷ್ಟು ಜಾತಿಗಳು ಉಪಜಾತಿಗಳಿರುವಂತಹದ್ದೆಲ್ಲ ಬಿಟ್ಟು ಹೋಗಿರ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. 3 ಲಕ್ಷ ಮಾತ್ರ ಅಲ್ಲ, ಅದೊಂದು ಕಾರಣ. ಮತ್ತೊಂದೇನಿದೆ, ಹಳೆ ಸೋಷಿಯಲ್ ಮೀಡಿಯಾ ಅಷ್ಟು ಜೋರಾಗಿಲ್ಲಾಗಿತ್ತ. ಹೌದು ಹೌದು. ಆಮೇಲೆ ಅಷ್ಟು ಪ್ರಚಾರ ಬಿ ಆಗಲಾಗಿತ್ತ. ನನ್ಗ ಗೊತ್ತಿಲ್ಲ ಯಾವ ಜಾತಿ ಗನ್ನ ಆಯ್ತು. ನಿಮ್ಗೆ ಗೊತ್ತಾಯ್ತು? ನಿಮ್ಗೆ ಯಾವ ಕೇಳಿದಾರ? ನಿಜ ಅಲ್ಲ, 2024ರಲ್ಲಿ ಒಂದು ಆಯ್ತು ಗಣತಿ ಅದು. ಬಟ್ ಆಮೇಲೆ ಅದು ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ, ಅದು ಸರಿಯಾಗಿ ಆಗಿಲ್ಲ, ವೈಜ್ಞಾನಿಕವಾಗಿ ಆಗಿಲ್ಲ ಅನ್ನುವಂತ ಇಲ್ಲ ದೂರುಗಳೆಲ್ಲ ಬಂದಾಗ ಅದನ್ನ ಬಿಟ್ಬಿಡ್ರೆ ಈಗ ಶುರುವಿಂದ ಮಾಡ್ರಿ ಅಂತೇಳಿ ಹೇಳಿದ್ದಾರೆ. ಈಗ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿರೋದ್ರಿಂದ ಈಗ ಮತ್ತೆ ಮಾಡ್ತಾ ಇದ್ದಾರೆ. ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ನಮಗೆ ಸಾಮಾನ್ಯವಾಗಿ ಒಂದು ಪರಿಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ನಮ್ಮ ಸಮಾಜದಲ್ಲಿ ಜೈನರು ಬಹಳ ಶ್ರೀಮಂತರಿದ್ದಾರೆ ಅನ್ನುವಂಥದ್ದು, ಆರ್ಥಿಕವಾಗಿ ಬಡವರಿದ್ದಾರೆ ಅನ್ನೋದು ಬಹಳಷ್ಟು ಕಡೆ ಗಮನಕ್ಕೆ ಬರೋದಿಲ್ಲ ನಮಗೆ. ಇಲ್ಲ, ತಪ್ಪು ಕಲ್ಪನೆ ಇದೆ. ಈಗ ನೋಡ್ರಿ, ಒಂದ್ ಕೆಲಸ ಮಾಡ್ರಿ, ನಿಮ್ಮ ಹಳ್ಳಿದಲ್ಲಿ ಹೋಗ್ರಿ. ಇಲ್ಲಿ ನಮ್ಮ ಪಕ್ಕದಲ್ಲಿ ಛಬ್ಬಿ ಇದೆ. ನಾ ಇಲ್ಲಿ ಕುಯ್ದೇನೆ. ಇಲ್ಲಿ ನಾ ಯಾವ ರೇಖಾಂಶ ಅಕ್ಷಾಂಶದಲ್ಲಿ ಕುಯ್ದೇನೆ. ಇಲ್ಲಿಂದ ಜಾಸ್ತಿ ಇಲ್ಲ, ಅರ್ಧ ಕಿಲೋಮೀಟರ್ದಲ್ಲಿ ಹೋಗ್ಲಿ, ಅಲ್ಲಿ ಮನಿ ಸರ್ವೆ ಮಾಡ್ರಿ. ಇನ್ನ ಒಂದ್ 50 ಮನ್ಯಾಗ ಒಂದ್ 10 ಲಕ್ಷಕ್ಕೂ ಹುಡಿಸ್ತಾ ಅಂತಾಳೆ, ಒಂದ್ 10 ಮಂದಿ ಬಿ ಸಿಗುದಿಲ್ಲ. ಇಲ್ಲೇ 3 ಕಿಲೋಮೀಟರ್ ಛಬ್ಬಿ ಅಂತ ಊರಿದೆ, ಅಲ್ಲಿ ಹೋಗ್ರಿ, ಊರ್ ಸರ್ವೆ ಮಾಡ್ರಿ. ಒಂದ್ ಮನುಷ್ಯ ಒಂದ್ 20% ಬಿಟ್ರೆ 80% ಮಂದಿ ತಿಂಗಳ ಒಂದ್ 15,000 ಹುಡಿಸುವಂತ ಜನ ಬಿ ಇಲ್ಲ. ಬಡತನ ಬಹಳ ಇದೆ. ಹೌದೌದು. ಈ 1-2 ಊರು ಹೇಳಿದ್ರು, ಈಗ ಸಾವಿರಾರು ಊರುಗಳು ಅದಾವ. ಎಷ್ಟೋ ಮಂದಿ ಮುಂಜಾನೆ ತಿಂದ ನಂತರ ಸಾಯಂಕಾಲ ತಿನ್ನಕ್ ರೊಟ್ಟಿ ಇರುದಿಲ್ಲ. ಅದು ಹೋಗ್ಲಿ, ಊರ್ ಮಾತ್ ಬಿಡ್ಲಿ. ನಾ ಹೇಳ್ತೇನೆ, ನನಗ್ ನೆನಪಿಲ್ಲ, ನಾ ಸಣ್ಣಾಗಿದ್ದಾಗ ನಾನು ಶಮ್ನೆ ಹೊಡಿಲಿ ಹುಟ್ಟ್ಯಾಗ ನನ್ನ ಮನೆಯಲ್ಲಿ ನಾವು ಊಟ ಮಾಡಿದಂತೆ ನಮ್ಗೆ ನೆನಪಿಲ್ಲ. ಯಾಕಂದ್ರೆ ಗಲ್ಯಾಗ ತಿರ್ಗಾಡ್ತೀನಿ, ಹಾಗೂ ಲಿಂಗಾಯತರ ಮನ್ಯಾಗ ಊಟ ಮಾಡ್ತೀನಿ, ಮುಸ್ಲಿಂ ಮನ್ಯಾಗ ಆಟ ಆಡ್ತಿದ್ನ್ಯ, SC/ST ಮಂದ್ಯಾಗ ದೋಸ್ತು ಕೂಡ ತಿರ್ಗಾಡ್ತೀನಿ. ಅಂದ್ರೆ ನಾವ್ ಹಿಂಗ ಊರ್ದಿಂದ ನಾ ಬದುಕಿದನು. ಆದ ಕಾರಣ ಕಡು ಬಡವರ ನಮ್ ಪರಿಸ್ಥಿತಿ. ಇನಾದರ್ಶದವ್ರು ನಮ್ ಪರಿಸ್ಥಿತಿ ನಮ್ ಮನ್ಯಾಗ ಅಷ್ಟ ಕನಿಷ್ಠ ಇದೆ. ಒಂದ್ 1000 ಎಕರೆ ಆಸ್ತಿ ಇಲ್ಲ. ಒಂದ್ 2 ಎಕರೆ ಅವ್ರ ನಮ್ಮ ಮನೆ ಪೂರ್ವಜನ ಸಂಬಂಧಿದ ಮನ್ಯಾಗ 2 ಎಕರೆ ಆಸ್ತಿ ಇದೆ.
ಆದ ಕಾರಣ ಪರಿಸ್ಥಿತಿ ಇನ್ನ ಸುದ್ದ ಬಹಳ ಗಂಭೀರವಾಗಿ ಅಂತ ನಮ್ ಸಮಾಜ ಇದೆ. ಶ್ರೀಮಂತ ವರ್ಗ ಈಗ ಅಡಾನಿ ಜೈನ್ರ ಅವ್ರ ಇದಾರ, ಆದ್ರೆ ಅಡಾನಿ ಜೈನ್ರ ಇದ್ರೆ ಪೂರಾ ಜೈನ್ ಸಮಾಜ ಅಡಾನಿ ಇಲ್ಲ. ನಮ್ಮ ಸಮಾಜದಲ್ಲಿ ಹುಟ್ಟಿದವರು ಅಡಾನಿ ಇದಾರ, ಜೈನ ಸಮಾಜದಾಗ ಹುಟ್ಟಿದ ಅಡಾನಿ ಇದಾರ, ਪਰ ಅಡಾನಿ ಅಂತ ಜೈನ ಸಮಾಜ ಇಲ್ಲ. ಹೌದೌದು. ಟಾಟಾ ಬಿರ್ಲಾ ಹುಟ್ಟಿದಂತೆ ಟಾಟಾ ಬಿರ್ಲಾ ಒಂದ್ ಸಮಾಜದಾಗ ಹುಟ್ಟಿದಾರ, ಅದಪ್ಪರ ಪೂರಾ ಟಾಟಾ ಬಿರ್ಲಾ ಸಮಾಜ ಎಲ್ಲ ಟಾಟಾ ಬಿರ್ಲಾ ಐತಿ ಅಂತ ಅಲ್ಲ. ಹೌದು ಹೌದು. ಈಗ ಈಗ ಡಿ ಕೆ ಶಿವಕುಮಾರ್ ಹುಟ್ಟಿದಾರ ವಕೀಲರ ಸಂಘದಲ್ಲಿ, ಎಲ್ಲಾರು ಡಿ ಕೆ ಸಮಾಜ ಎಲ್ಲ ಡಿ ಕೆ ಸಮಾಜಗತ್ತೆ ಶ್ರೀಮಂತ ಐತಿ ಅಂತ ಹೆಂಗ್ ಕಲ್ಪನಾ ಮಾಡ್ತಾರೆ? ನಿಜ 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 ಅದು ಇಲ್ಲ. ಸೊ ಹಾಗಾಗಿ ನೀವು ಈಗ ಏನ್ ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ, ಈ ಸಮೀಕ್ಷೆ ಇದು ಆಗ್ಬೇಕು, ವೈಜ್ಞಾನಿಕವಾಗಿ ಆಗ್ಬೇಕು, ಸರ್ಕಾರ ಇದನ್ನು ಬಹಳ ಸರಿಯಾದ ರೀತಿಯಲ್ಲಿ ಮಾಡ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದೌದು. ಆದ್ರೆ ಬಡವ ಮಂದಿಗೆ ನ್ಯಾಯ ಸಿಗ್ತೈತೆ. ಸಮೀಕ್ಷೆ ಆಗಬೇಕಾ, ಸಮೀಕ್ಷಾಗತಿ ಆಗ್ಬೇಕಾ? ಹೌದು. ಆ ತರದಲ್ಲಿ ಇದು ಇರಬಾರ್ದ, ವ್ಯತ್ಯಾಸ ಮನಸ್ಸಿರ್ಬೇಕ, ಸಹಜತಾ ಇರ್ಬೇಕ, ಎಲ್ಲಾರಿಗೂ ನ್ಯಾಯ ಸಿಗಬೇಕಂತ ಇರ್ಬೇಕ, ಅದಾಗ ರಾಜನೀತಿ ಹೊಕ್ಕಬಾರ್ದ. ಅಲ್ಲ, ಈಗ ಬಹಳ ಜನ ಕೆಲವರು ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೆಲವಷ್ಟು ಸಂಘ ಸಂಸ್ಥೆಗಳೆಲ್ಲ ಜಾತಿ ಸಂಘಟನೆಗಳೆಲ್ಲ ಹೇಳಿಕೆಗಳನ್ನು ಕೊಟ್ಟಿದೆ. ಇದು ಸುಮ್ಮನೆ ಜಾತಿ ನಡುವೆ ಒಡಕು ತರೋದಕ್ಕೆ ಮಾಡ್ತಾ ಇದ್ದಾರೆ ಸಮೀಕ್ಷೆ, ಇದು ಮಾಡಬಾರದು ಅಂತ ಹೇಳೋರು ಇದ್ದಾರೆ ಈಗ. ಅದು ನಿಜ ಇದೆ. ನಾ ಹೇಳೋದು ಇಷ್ಟ, ನಾದೇ ಹೇಳಿದ್ನಿ ನಿಮ್ಗ, ರಾಜನೀತಿ ಆಗಬಾರ್ದ. ಸಮೀಕ್ಷೆ ತೈನಂದ್ರೆ ಆಶಾ ತೋಷಿದ್ರಂದ್ರೆ ಎಲ್ಲಾರ್ಗಿ ಸಂಪಾಲ ಸಂಭಾಗ ಆಗ್ಬೇಕ. ಹೌದು. ಒಬ್ರಿಗೊಂದು ಆಗಬಾರ್ದ. ಬಡವರಿಗೆ ವಾಸ್ತವಿಕ ನ್ಯಾಯ ಆಗ್ಬೇಕ, ಸಾಮಾನ್ಯ ಜನರಿಗೆ ವಾಸ್ತವಿಕ ನ್ಯಾಯ ಆಗ್ಬೇಕ, ಸರ್ವಸಾಧಾರಣ ಕುಟುಂಬ ಮೇಲ್ ತರಬೇಕಂತೇಳಿ ಏನ್ ನಮ್ಮ ಮುಖ್ಯಮಂತ್ರಿ ಏನ್ ಕಲ್ಪನಾ ಇದೆಯಲ್ಲ, ಅದ್ ಸಾಕಾರ ಆಗ್ಬೇಕ. ಹುಟ್ಟಬಾರ್ದ. ಹೌದು ಹೌದು. ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಎಲ್ಲರನ್ನೂ ಕೂಡ ಒಳಗೊಂಡು ಪ್ರತಿಯೊಂದು ವಿವರಗಳನ್ನು ಕೂಡ ಸರಿಯಾಗಿ ನಮೂದಿಸಬೇಕು, ಬಹಳ ಚೆನ್ನಾಗಿ ಆಗ್ಬೇಕು. ಸಮೀಕ್ಷೆ ಅಗತ್ಯ ಇದೆ. ನಿಮ್ಮ ಈಗ ಇರುವಂತಹ ರಾಜ್ಯ ಸರ್ಕಾರದ ಮೀಸಲಾತಿ ಪಟ್ಟಿ ಏನಿದೆ, ರಿಸರ್ವೇಶನ್ ಪಟ್ಟಿನಲ್ಲಿ ಜೈನ ಸಮುದಾಯ ಯಾವ ಗ್ರೂಪ್ ನಲ್ಲಿ ಬರುತ್ತೆ ಈಗ? ಓಬಿಸಿ ನಲ್ಲೇ ನಿಮ್ಮ ಗ್ರೂಪ್ ನಲ್ಲೇ ಕ್ರಿಶ್ಚಿಯನ್ರು ಕೂಡ ಇದ್ದಾರೆ, ಜೈನರು ಕ್ರಿಶ್ಚಿಯನ್ರೆಲ್ಲ ಒಂದೇ ಗುಂಪಿನಲ್ಲಿದ್ದಾರೆ. ಜನಸಂಖ್ಯೆ ಕರೆಕ್ಟ್ ಆಗಿ ಗೊತ್ತಾದ್ರೆ, ಜನರ ಸಾಮಾಜಿಕ ಸ್ಥಿತಿಗತಿ ಎಲ್ಲ ಸರಿಯಾಗಿ ಗೊತ್ತಾದ್ರೆ, ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತದೆ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ, ಆಮೇಲೆ ಆರ್ಥಿಕವಾಗಿ ಹಿಂದುಳಿದವರಿಗೆ, ಇದನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಮಾತು. ಸೊ ನೀವು ಜೈನ ಸಮುದಾಯದ ಜನರಿಗೆ ಕೊನೆಯದಾಗಿ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ಗುರುಗಳೇ? ನೋಡ್ರಿ, ಜೈನ ಸಮಾಜದ ಮಕ್ಕಳಿಗೆ ಭವಿಷ್ಯ ಒಳ್ಳೆ ಆಗ್ಬೇಕಾಗಿದ್ರೆ, ಜೈನ ಸಮಾಜದ ಕಡು ಬಡವರ ತಕ ಗೌರ್ಮೆಂಟ್ ಸೌಲಭ್ಯ ತಲುಪದೇಬೇಕಾಗಿದ್ರೆ, ತಮ್ಮ ಇದ್ದಂತ ಬಡವ ಪರಿಸ್ಥಿತಿ ನಾಶ ಮಾಡಿ ಅದ ವಿನಾಶ ಆಗಿ ಒಳ್ಳೆ ಪರಿಸ್ಥಿತಿ ಬರ್ಬೇಕಾಗಿದ್ರೆ, ಜೈನ ಒಂದು ಒಕ್ಕಟ್ಟ, ಒಂದು ಸಂಖ್ಯಾಬಲ ಒಳ್ಳೆ ರೀತಿಯಲ್ಲಿ ಬರ್ಬೇಕಾದ್ರೆ, ಸಾಮಾಜಿಕ ನ್ಯಾಯ, ರಾಜನೀತಿಕ ನ್ಯಾಯ, ಆರ್ಥಿಕ ನ್ಯಾಯ ಸಿಗಬೇಕಾದ್ರೆ ಎಲ್ಲರೂ ಜಾತಿಗಣದಲ್ಲಿ ಸಹಭಾಗಿ ಆಗ್ರಿ. ಪ್ರತಿಯೊಂದು ಹಳ್ಳಿದಲ್ಲಿ ಏನು ಕಮಿಟಿಗಳು ಇದಾವ, ಸಂಘಟನೆಗಳು ಇದಾವ, ಯುವ ಶಕ್ತಿಗಳು ಇದಾವ, ಮಹಿಳಾ ಶಕ್ತಿಗಳು ಇದಾವ, ಯುವ ಶಕ್ತಿಗಳು ಇದಾರ, ಅವ್ರು ತಂದಾದಂತ ಒಂದು ಮೀಟಿಂಗ್ ಮಾಡ್ರಿ. ಮೀಟಿಂಗ್ ಮಾಡಿ ಅಲ್ಲಿ ಕೆಲವು ಕಲ್ತಿರವ್ರಿಲ್ಲ, ಕೆಲವು ತ್ವಾಟದಾಗಿದಾರ, ಕೆಲವು ಹೊಳಿದಂಡಿಗಿದಾರ, ಕೆಲವು ಊರು ಬಿಟ್ಟು ಸಾಕಷ್ಟು ಒಂದು ವನ ಪ್ರದೇಶದಲ್ಲಿ ಜನ ಇದಾರ, ಕೆಲವು ಕಾರಣದಲ್ಲಿ ಜನ ಇದಾರ. ಅವ್ರಿಗೆ ಕರೆಸಿ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ನೀಡಿ ಈ ಜಾತಿಗಣದಲ್ಲಿ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಮಾರ್ಗದರ್ಶನ ಕೊಡ್ರಿ, ಸಹಕಾರಿ ಕೊಡ್ರಿ. ಅವ್ರು ಅವ್ರು ಯಾರು ಕಲ್ತಾವ್ರಿಲ್ಲ ಆಯ್ತು, ಹೆಬ್ಬಟ್ಟದಾರ ಇದ್ರೆ ನೀವ ಅವ್ರ ಹೋಗಿ ಸರಿಯಾಗಿ ತಿಳಿಸಿ ಅವ್ರ ಕೊಲಮದಲ್ಲಿ, ಜಾತಿಯಲ್ಲಿ, ಧರ್ಮದಲ್ಲಿ ಜೈನ ತುಂಬಿಸೋದು ಪ್ರಯತ್ನ ಮಾಡ್ರಿ. ಅದರಿಂದ ಸಮಾಜಿಕ ಹಾಗೂ ಸಾಮಾನ್ಯ ಕುಟುಂಬರಿಗೆ ನ್ಯಾಯ ಆಗ್ತೈತೆ ಅಂತ ನನ್ನ ಸದ್ಭಾವನಾ. ಸರ್ಕಾರಕ್ಕೆ ಏನಾದ್ರು ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ನೀವು? ಸರ್ಕಾರಕ್ಕೆ ಇಷ್ಟ ಹೇಳಿ ಬಯಸ್ತೇನೆ ನಾನು, ನೀವು ಏನ್ ಜಾತಿಗೆ ಶಿಕ್ಷಣ ಮಾಡಿದ್ರೆ ಬಹಳ ಒಳ್ಳೆ ಮಾಡಿದ್ರೆ, ಆದ್ರೆ ಒಳ್ಳೆ ಭಾವನಾದಿಂದ ಮಾಡಿದ್ರೆ ಅದು ಒಳ್ಳೆ ರೀತಿಲೇ ಅದ್ ರಿಸಲ್ಟ್ ಬರಬೇಕ. ಒಬ್ಬರಿಗೆ ಒಂದು ಅನ್ಯಾಯ ಆಗಬಾರ್ದ. ನೀವು ಸರ್ಕಾರ, ಒಂದು ಗೌರ್ಮೆಂಟ್, ಒಂದು ರಾಜ, ಇವ್ ಎರಡು ಕಣ್ಣು ಇರ್ತಾವ. ಒಂದ್ ಕಣ್ಣಿಂದ ಅದು ಬೇರೆ, ಒಂದ್ ಕಣ್ಣಿಂದ ಬೇರೆ ನೋಡು. ಒಂದ್ ಚಸ್ಮಾ ಹಾಕೊಂಡ್ ಒಂದಾಗತ್ತೆ ಓಡಬಾರ್ದ.
ಎಲ್ಲಾರಿಗೆ ನಮ್ ಕರ್ನಾಟಕ ಪ್ರತಿ ಒಂದು ಕೂಸ ನಮ್ದ ಕೂಸ, ಪ್ರತಿ ಒಂದ್ ಸಮಾಜ ನಮ್ದ ಸಮಾಜ ಅಂತೇಳಿ ನಡಿಬೇಕಂತೇಳಿ ಸದ್ಭಾವನಾ ಇದೆ, ಮತ್ ನಡೀತಾ ಇದಾರ, ಮುಂದ್ ಬಿ ನಡಿಬೇಕಂತೇಳಿ ಒಂದ ಅಪೇಕ್ಷಾ ಇದೆ. ಎಸ್, ಧನ್ಯವಾದಗಳು ಗುಣಧರ ನಂದಿ ಮಹಾರಾಜ್ ಅವರೇ. ಈ ತ್ರಿವರ್ಣ ನ್ಯೂಸ್ನ ಕಾರ್ಯಕ್ರಮದಲ್ಲಿ ನಮ್ಮ ಕೋರಿಕೆ ಮೇರೆಗೆ ನೀವು ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ತ್ರಿವರ್ಣ ನ್ಯೂಸ್ನ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ ಸರ್.